ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಆಗಲೇಬೇಕು, ವೇತನ ಹೆಚ್ಚಳ ಆಗಲೇಬೇಕು. ಕರ್ನಾಟಕದ ಅತಿಥಿ ಉಪನ್ಯಾಸಕರ ಪರವಾಗಿ ಇವತ್ತು ನಾವು ಒಂದು ದಿವಸ ಮುಷ್ಕರ ಹಾಕಿದ್ದೀವಿ ಸರ್. ಕಾರಣ ಇಷ್ಟೇ, ಇವತ್ತು FD ಇಂದ 941 ಪೋಸ್ಟ್ಗಳನ್ನ ನೇರ ನೇಮಕಾತಿಯ ಮೂಲಕ ಕಾಲ್ಫಾರ್ಮ್ ಮಾಡಬೇಕು ಅಂತೇಳಿ ಸರ್ಕಾರ ಡಿಸೈಡ್ ಮಾಡಿದೆ ಸರ್. ಕಳೆದ 15 ವರ್ಷಗಳಿಂದ ಯಾವುದೇ ಸರ್ಕಾರವಾಗಿರ್ಲಿ ಕಾಲ್ ಮಾಡೇ ಇಲ್ಲ. ಸೊ ಆ ಕಾರಣದಿಂದ ನಾವೆಲ್ಲರೂ ಇಲ್ಲೇನು ಉಳ್ಕೊಂಡಿದ್ದೀವಿ. 15 ವರ್ಷದಿಂದ ಇವ್ರು ಕಾಲ್ಫಾರ್ಮ್ ಮಾಡದೇ ಇರೋದಕ್ಕೆ ನಾವು ಇವತ್ತು ಅತಿಥಿ ಉಪನ್ಯಾಸಕರಾಗಿ ಕರ್ನಾಟಕ ಸರ್ಕಾರದ ಪಾಲಿಟೆಕ್ನಿಕ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವತ್ತು ಸಡನ್ ಆಗಿ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಏನನ್ನೂ ಕೊಡದೆ ಇವತ್ತು ಸಡನ್ ಆಗಿ 941 ಪೋಸ್ಟ್ಗಳನ್ನ ಕಾಲ್ ಮಾಡಿ, ಅಂದ್ರೆ 15 ವರ್ಷ ನಾವು ಸೇವೆ ಸಲ್ಲಿಸಿರೋರನ್ನ ಸಡನ್ ಆಗಿ ರೋಡ್ ಅಲ್ಲಿ ಬಿಟ್ಟು ಇವತ್ತು ನಮಗೆ 941 ಪೋಸ್ಟ್ ನ ಕಾಲ್ ಮಾಡ್ತಾರೆ ಅಂದ್ರೆ, ನಾಳೆ ನಮ್ಮ ಈ 1599 ಜನ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಇವ್ರ ಎಲ್ಲರ ಫ್ಯಾಮಿಲಿಗಳು ರೋಡಿಗೆ ಬರ್ತವೆ ಸರ್. ಅವ್ರು ಹೇಳ್ತಾರೆ ಕಾಲ್ಫಾರ್ಮ್ ಮಾಡ್ತಿದ್ದೀರಿ ಸರ್, ನಮಗೆ ಸೇವಾ ಭದ್ರತೆ ಕೊಡಿ ಅಂದ್ರೆ, ಸರ್ ನಿರುದ್ಯೋಗ ಸೃಷ್ಟಿನ ನಾನು ಹೋಗಿಸ್ಬಿಡ್ತೀನಿ, ಅದಕ್ಕೋಸ್ಕರ ಕಾಲ್ಫಾರ್ಮ್ ಮಾಡ್ತಾ ಇದ್ದೀನಿ ಸರ್. 15 ವರ್ಷದಿಂದ ನಾವು ಬೋಧನೆ ಮಾಡಿದೀವಿ. ಎಷ್ಟೋ ಜನ ಏಜ್ ಬಾರ್ ಆಗಿದೆ, 55 ವರ್ಷದವ್ರು ಇದ್ದಾರೆ ಸರ್. ಅವ್ರು ಹೇಳ್ತಾರೆ ನಿರುದ್ಯೋಗ ಸೃಷ್ಟಿನ ಹೋಗ್ಲಾಡ್ಸ್ಬಿಡ್ತೀನಿ ಅಂತ. ಇಲ್ಲಿ ಬರುವಂತ 1599 ಜನ ನಿರುದ್ಯೋಗಿಗಳಾಗ್ತಾರ, ಇನ್ನೇನಾಗ್ತಾರ ಇವ್ರಿಗೆ? ಇವರು ಅಸಹಾಯಕ ನಿರುದ್ಯೋಗಿಗಳಾಗುವ ಉಳಿತಾರೆ. ಇನ್ನು ಫ್ರೆಶರ್ಗೆ ಇನ್ನೊಂದ್ ಕಡೆ ಸ್ಥಾನಮಾನ ಇರ್ತವೆ. ಇವ್ರಿಗೆ ಎಲ್ಲಿ ಹೋಗ್ಬೇಕು? 1599 ಜನ 10 ವರ್ಷ, 8 ವರ್ಷ, 20 ವರ್ಷ ಎಕ್ಸ್ಪೀರಿಯನ್ಸ್ ಆದಂತವರು ಇವತ್ತು ರೋಡಿಗೆ ಬರುವಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಕೈ ಮುಗಿದು ಕೇಳ್ಕೊತೇನೆ. ನೀವೇ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ, ಸಲ್ಲಿಸಿದೀವಿ ಸರ್, ತುಂಬಾ ಬಾರಿ ಮನವಿಯನ್ನ ಸಲ್ಲಿಸಿದ್ದೇವೆ. ತದನಂತರದಲ್ಲಿ ಸುವರ್ಣಸೌಧದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಇತ್ತು ಸರ್. ಸುವರ್ಣಸೌಧದಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಸಾಹೇಬ್ರೆ ಮಾತನಾಡಿರುವ ಕ್ಲಿಪ್ ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ, ನಾವು ಬೇಕಾದ್ರೆ ಪ್ರಕಟಣೆ ಮಾಡ್ತೀವಿ ಸರ್ ಅದನ್ನ. ಸೊ ಅವ್ರೇನ್ ಹೇಳಿದ್ದಾರೆ, ನಾವು ಎಲ್ಲ ಅತಿಥಿ ಉಪನ್ಯಾಸಕರೇ ಸೇವಾ ಭದ್ರತೆ, 12 ತಿಂಗಳ ಸ್ಯಾಲರಿ ಮತ್ತು ಪಿಂಚಣಿಯನ್ನ ಕೂಡ ನಾವು ವಿಚಾರ ಮಾಡ್ತೇವೆ ಅಂತ ಹೇಳಿ ಅದನ್ನ ಪ್ರಣಾಳಿಕೆಯಲ್ಲಿ ಸೇರಿಸೋದ್ರ ಜೊತೆಗೆ ಮುಂದೆ ಹೂಡಿದ್ದಾರೆ ಕೂಡ, ಸುವರ್ಣಸೌಧದಲ್ಲಿ ಮಾತಾಡಿದ್ದಾರೆ. ಸೊ ಇವತ್ತು ಸಡನ್ ಆಗಿ ಈ ಅತಿಥಿ ಉಪನ್ಯಾಸಕರನ್ನ ಕಡೆಗಣಿಸಿ ನೇರವಾಗಿ ಒಂದು ನೇರ ನೇಮಕಾತಿ ರೂಪದಲ್ಲಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂದ್ರೆ, ನಾವೆಲ್ಲ ಎಲ್ಲಿ ರೋಡಿಗೆ ಇಳಿಬೇಕಾಗ್ತದೆ. ಅದಕ್ಕೋಸ್ಕರ ಆವಾಗ ನಾವು ಫ್ಯಾಮಿಲಿಯನ್ನ ರೋಡಿಗೆ ಇಳಿಸೋ ಬದಲು ನಾವೇ ಇವತ್ತು ಎಲ್ಲ ಉಪನ್ಯಾಸಕರು ರೋಡಿಗೆ ಇಳಿದು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಸರ್, ನೀವು ಪ್ರಣಾಳಿಕೆಯಲ್ಲಿ CM ಸಿದ್ದರಾಮಯ್ಯ ಸರ್ ಹೇಳಿರೋದ್ರ ಜೊತೆಗೆ ನಮ್ಮ ಡಾಕ್ಟರ್ MC ಸುಧಾಕರ್ ಸರ್ ಹೇಳಿರೋ ಹಂಗೆ ನಮಗೆ ಸೇವಾ ಭದ್ರತೆಯನ್ನ ಕೊಟ್ಬಿಡಿ. ನಮಗ್ ಸೇವಾ ಭದ್ರತೆಯನ್ನ ಕೊಟ್ಟು ನಾವು ಯಾವುದೇ ಕಾಂಪಿಟೇಷನ್ ಮಾಡಲ್ಲ, ನಾವು ಸೇವಾ ಭದ್ರತೆ ತಗೊಂಡು ನಮ್ಮ ಕಡೆಗೆ ನಾವು ಕೆಲಸ ಮಾಡ್ತೇವೆ. ನೀವು ಉಳಿದ ಪೋಸ್ಟಿಗೆ ಕಾಲ್ ಮಾಡ್ಕೊಳ್ಳಿ. ಇದು ನಮ್ಮ ಪ್ರಮುಖ ಬೇಡಿಕೆ ಸರ್. ಸೇವಾ ಭದ್ರತೆ ನಮ್ಮ ಹಕ್ಕು, ಅದು ನಮ್ಮ ಬೇಡಿಕೆ ಸರ್. ಸೊ ಅವರು ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದಂತೆ ಅವ್ರು ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ಳೋದೇ ನನ್ನ ಒಂದು ದೊಡ್ಡ ಅನಿಸಿಕೆ ಸರ್. ಯಶವಂತ್ ಆರೇರ್ ಅಂತ ರಾಜ್ಯ ಅಧ್ಯಕ್ಷರು, ಅಖಿಲ ಕರ್ನಾಟಕ ಪಾಲಿಟೆಕ್ನಿಕ್ ಉಪನ್ಯಾಸಕರ ಸಂಘ. ಬಂದಿದೆ ಅಂತಂದ್ರೆ, ನಾವು ನಿಮ್ಗೆ ಸೇವಾ ಭದ್ರತೆಯನ್ನ ಕೊಡ್ತೀವಿ ಅಂತಲೇ ಹೇಳ್ಕೊಂಡ್ ಬಂದಿದ್ದಾರೆ. ಯಾಕೆ ಹೇಳ್ಕೊಂಡ್ ಬಂದಿದ್ದಾರೆ ಅಂದ್ರೆ, ನಮಗೆ ಸರ್ಕ್ಯುಲರ್ ಇರೋದು ಏಪ್ರಿಲ್ 8 ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ನಾವೇನಾದ್ರೂ ಅದು ಉಲ್ಟಾ ಹೊಡೆದ್ರೆ ಎಲ್ಲಾ ಅತಿಥಿ ಉಪನ್ಯಾಸಕರು ಸ್ಟ್ರೈಕ್ ಮಾಡಿ ಎಲ್ಲಾ ಕಾಲೇಜುಗಳು ಮುಚ್ಚೋಗ್ತವೆ ಅನ್ನೋ ಭಯದಿಂದ ಅವರು ಈ ಸ್ಟೇಟ್ಮೆಂಟ್ ನ ಪ್ರತಿ ಸಲನು ಹೇಳಿ ನಮ್ಮ ಎಲ್ಲರ ಭಯನ ಮುಚ್ಚಿಸ್ತಾ ಇದ್ದಾರೆ. ಈಗ ಇದಕ್ಕೆ ಎಂಡ್ ಬಂದಿದೆ ಸರ್. ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಗೆ ಹೆಂಗಿದ್ರೆ ಏಪ್ರಿಲ್ 8 ಮುಗಿದ್ಮೇಲೆ ಅವ್ರು ಕಾಲ್ ಮಾಡೋ ಸಾಧ್ಯತೆ ತುಂಬಾನೇ ಇದೆ, 100% ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅವಾಗ ನಾವು ರೂಲಿಂಗ್ ಅಲ್ಲಿ ಇರಲ್ಲ. ಹಾಗಾಗಿ ಅವ್ರು ಮಾಡ್ತಾ ಇರೋದು ಇದನ್ನೇ. ಸೊ ಈಗ ಅವರು ಎಲ್ಲಾ ಕಾಲೇಜಿಗೂ ಏನು ಪೋರ್ಷನ್ಸ್ ಎಲ್ಲ ಮುಗಿದೋಗಿದೆ, ಈಗ ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋದು ಅವ್ರು ಹೇಳ್ತಿದ್ದಾರೆ. ಇವತ್ತು ಈ ದಿನ ಮುಷ್ಕರಕ್ಕೆ ಅವ್ರು ಏನಾದ್ರು ಪ್ರತಿಕ್ರಿಯೆ ನೀಡಲಿಲ್ಲ ಅಂತಂದ್ರೆ, ನಾಳೆ ನಾಡ್ದು ನಾವು ಮತ್ತೆ ಆಮಂತ್ರಿತ ಉಪವಾಸ ಇಲ್ಲೇ ನಾವು ಕುತ್ಕೋಬೇಕಾಗ್ತದೆ.